ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಮೊದಲನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ, ದಿ ಫಸ್ಟ್ ಎಪಿಸಲ್ ಟು ದಿ ಥೆಸಲೋನಿಯನ್ಸ್, ಚಾಪ್ಟರ್ 2, ಎರಡನೇ ಅಧ್ಯಾಯ. ಎರಡನೇ ಅಧ್ಯಾಯ ಮೊದಲನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆಯಲ್ಲಿ ಆತ್ಮಿಕ ತಂದೆ ಮತ್ತು ಆತ್ಮಿಕ ಮಗು ಅಥವಾ ಆತ್ಮಿಕ ಮಕ್ಕಳು ಇವರ ನಡುವೆ ಇರುವಂಥ ಸಂಬಂಧದಿಂದ ಕಲಿಯತಕ್ಕಂಥ 19 ಪಾಠಗಳು, 19 ಲೆಸನ್ಸ್ ಆಫ್ ಸ್ಪಿರಿಚುವಲ್ ಫಾದರ್, ಸ್ಪಿರಿಚುವಲ್ ಚೈಲ್ಡ್ ರಿಲೇಷನ್ಶಿಪ್. ಹೌದು, ಒಬ್ಬ ಆತ್ಮಿಕ ತಂದೆ, ಆತ್ಮಿಕ ನಾಯಕ, ಆತ್ಮಿಕ ಮಾರ್ಗದರ್ಶಕ ನಮ್ಮ ಜೀವನದಲ್ಲಿ ಇರಬೇಕು. ಈ ಆತ್ಮಿಕ ತಂದೆ ಒಂದು ವೇಳೆ ಆತ್ಮಿಕ ನಾಯಕರಾಗಿ ಕೂಡ ಇರ್ಬೋದು, ಅಥವಾ ಆತ್ಮಿಕ ನಾಯಕರು ಆತ್ಮಿಕ ತಂದೆಯಾಗಿರ್ಬೋದು, ಅಥವಾ ಆತ್ಮಿಕ ನಾಯಕರೇ ಬೇರೆ, ಆತ್ಮಿಕ ತಂದೆಯೇ ಬೇರೆಯಾಗಿ ಇರ್ಬೋದು. ಒಟ್ಟು ಈ ಆತ್ಮಿಕ ತಂದೆ ಮಕ್ಕಳ ಸಂಬಂಧದಿಂದ ನಾವು ಕಲಿಯತಕ್ಕಂಥ 19 ಪಾಠಗಳು, ಒಂದೊಂದಾಗಿ ಇವುಗಳನ್ನು ನಾವು ನೋಡಿಕೊಳ್ಳೋಣ. ಬನ್ನಿರಿ, ದೇವರಾತ್ಮನು, ಹೌದು, ಈ ಗ್ರಂಥಕರ್ತವನ್ನು ಬರೆದ ದೇವರಾತ್ಮನು ನಮಗೆ ಸಹಾಯವನ್ನು ನೀಡಲಿ. ಮೊದಲನೇದಾಗಿ ಆತ್ಮಿಕ ತಂದೆ ಆತ್ಮಿಕ ಮಕ್ಕಳ ಸಂಬಂಧದಲ್ಲಿ ವ್ಯರ್ಥತ್ವ ಇರಬಾರ್ದು. ಇದು ಮೊದಲನೇ ಪಾಠ. ಯಾಕಂದರೆ ಮೊದಲನೇ ವಚನದಲ್ಲಿ, ಮೊದಲನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದ 1ನೇ ವಚನದಲ್ಲಿ, ನಾವು ನಿಮ್ಮ ಬಳಿಗೆ ಬಂದದ್ದು ವ್ಯರ್ಥವಾಗಲಿಲ್ಲ. ಅಂದರೆ ಸುಮ್ಮನೆ ನಿಮ್ಮ ಕಡೆಗೆ ನಾವು ಬರಲಿಲ್ಲ, ವ್ಯರ್ಥವಾಗಲಿಲ್ಲ. ಹಾಗಾದರೆ ಆತ್ಮಿಕ ತಂದೆ ದೇವರ ಒಂದು ಸಂಪರ್ಕ ಇಟ್ಕೊಂಡು, ದೇವರ ವಾಕ್ಯ ಪಡ್ಕೊಂಡು, ದೇವರ ಮಾರ್ಗದರ್ಶನ ಪಡ್ಕೊಂಡು ಆತ್ಮಿಕ ಮಕ್ಕಳ ಹತ್ರ ಬರುವಾಗ ಏನಾಗ್ತದೆ, ಅದು ವ್ಯರ್ಥವಾಗೋದಿಲ್ಲ, ಆ ಟೈಮು ವೇಸ್ಟ್ ಆಗೋದಿಲ್ಲ. ಆದ ಕಾರಣ ಇದು ಮೊದಲನೇ ಪಾಠ. ಎರಡನೇ ಪಾಠ ಏನಂತ ಹೇಳಿದರೆ ಸುವಾರ್ತೆ ಕುರಿತಾದ ಪಾಠ. ಆತ್ಮಿಕ ತಂದೆ ಆತ್ಮಿಕ ಮಕ್ಕಳಲ್ಲಿ ನಾವು ಕಲಿತಕ್ಕಂಥ ಎರಡನೇ ಪಾಠ ಏನಂತ ಹೇಳಿದರೆ, ನಾವು ದೇವರಲ್ಲಿ, ಅಂದರೆ ಹೌದು, ಹಿಂಸೆ ಇತ್ತು, ಅವಮಾನ ಇತ್ತು, ಆದರೂ ಕೂಡ ದೇವರಲ್ಲಿ ಧೈರ್ಯಗೊಂಡು ಬಹು ಹೋರಾಟದಿಂದ ಸುವಾರ್ತೆಯನ್ನು ತಿಳಿಸುವಂಥದ್ದು. ಆತ್ಮಿಕ ತಂದೆ ಆತ್ಮಿಕ ಮಕ್ಕಳಿಗೆ ಸುವಾರ್ತೆಯನ್ನು, ದೇವರ ವಾಕ್ಯವನ್ನು ತಿಳಿಸುವಂಥದ್ದು. ಇದು ಎರಡನೇ ಒಂದು ಪಾಠ. ಹಾಗಾದರೆ ಇದರಿಂದ ಕಲಿಯತಕ್ಕಂಥ ಒಂದು ಪಾಠ ಏನಂತ ಹೇಳಿದರೆ, ಹೌದು, ಅನಾನುಕೂಲತೆ ಇತ್ತು, ದೆರ್ ವಾಸ್ ಇನ್ಕನ್ವೀನಿಯನ್ಸ್. ಆದರೂ ಕೂಡ ಪೌಲನು ಆ ಅನಾನುಕೂಲತೆಯನ್ನು ಕಾರಣವಾಗಿ ತಕ್ಕೊಂಡು ಸುವಾರ್ತೆ ಸಾರದೇ ಇರಲಿಲ್ಲ, ಸಾರಿದ. ಹೌದು, ಹಿಂಸೆ ಇತ್ತು, ಅವಮಾನ ಇತ್ತು, ಆದರೂ ಕೂಡ ದೇವರಲ್ಲಿ ಬಹು ಧೈರ್ಯ ಪಡ್ಕೊಂಡು ಬಹು ಹೋರಾಟದಿಂದ ಸುವಾರ್ತೆಯನ್ನು ಆತ್ಮಿಕ ಮಕ್ಕಳಿಗೆ ಸಾರುವಂಥದ್ದು. ಮೂರನೇದಾಗಿ ಬೋಧನೆ. ಆತ್ಮಿಕ ತಂದೆ ಆತ್ಮಿಕ ಮಕ್ಕಳು ಇವರ ಸಂಬಂಧ, ಇವರ ಒಂದು ಜೀವನಗಳು ಅದು ಸುಗಮವಾಗಿ ಸಾಗಬೇಕಾದರೆ ವಾಕ್ಯ, ದ ವರ್ಡ್ ಆಫ್ ಗಾಡ್, ದೇವರ ವಾಕ್ಯ, ಸುವಾರ್ತೆ ಹೌದು, ಅದೊಂದು ಫೌಂಡೇಶನ್, ಆದರೆ ದೇವರ ವಾಕ್ಯ ಅವರನ್ನು ಕಟ್ಟಿ ಬೆಳೆಸುವಂಥದ್ದು. ಆದ ಕಾರಣ ಮೊದಲನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ 3ನೇ ವಚನದಲ್ಲಿ, ನಮ್ಮ ಬೋಧನೆಯು ದುರುದ್ದೇಶದಿಂದಲೂ ವಂಚನೆಗಳಿಂದಲೂ ತಪ್ಪುಗಳಿಂದಲೂ ಕೂಡಿದ್ದಲ್ಲ. ವಾವ್, ಎಂಥ ಮಾತು! ದುರುದ್ದೇಶ ಇಟ್ಕೊಂಡು ಸಾರಲಿಲ್ಲ, ವಂಚನೆ ಇಟ್ಕೊಂಡು ಸಾರಲಿಲ್ಲ, ತಪ್ಪುಗಳನ್ನು ಇಟ್ಕೊಂಡು
ಸಾರಲಿಲ್ಲ. ನಾನು ಆತ್ಮಿಕ ತಂದೆಯಾಗಿ ಆ ರೀತಿಯಾಗಿ ಇರಬಯಸ್ತೇನೆ. ನಾನು ಕೂಡ ನನ್ನ ಬೋಧನೆಯಲ್ಲಿ ದುರುದ್ದೇಶ ಇಲ್ಲದೆ, ವಂಚನೆ ಇಲ್ಲದೆ, ತಪ್ಪುಗಳಿಲ್ಲದೆ ಸಾರುವಂತೆ, ಬೋಧಿಸುವಂತೆ ದೇವರು ನನಗೆ ಸಹಾಯ ಮಾಡಲಿ. ಅದು ಅಷ್ಟು ಈಸಿ ಅಲ್ಲ. ಆದ ಕಾರಣ ದೇವರ ಸಹಾಯ ಖಂಡಿತವಾಗಿ ಅಗತ್ಯ. ಅದರಲ್ಲಿ ಪ್ರಗತಿ ಹೊಂದುವಂತೆ ದೇವರು ನನಗೆ ಸಹಾಯ ಮಾಡಲಿ. 4ನೇದಾಗಿ, ದೇವರ ಅನುಮೋದ, ದಿ ಅಪ್ರೂವಲ್ ಆಫ್ ಗಾಡ್. 1 ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 4ನೇ ವಚನದಲ್ಲಿ ದೇವರು ಆತ್ಮಿಕ ತಂದೆಗಳನ್ನು ಅಥವಾ ಆತ್ಮಿಕ ನಾಯಕರನ್ನು ಅನುಮೋದಿಸಿ ಸುವಾರ್ತೆಯನ್ನು ಅವರಿಗೆ ಕೊಟ್ಟದ್ದರಿಂದ ಅದು ಕೂಡ ಭಾಳ ಪ್ರಾಮುಖ್ಯ. ಯಾಕಂದರೆ ಆತ್ಮಿಕ ತಂದೆ ಮಕ್ಕಳ ಸಂಬಂಧದಲ್ಲಿ ಆತ್ಮಿಕವಾದ ಅನುಮೋದ, ಸ್ಪಿರಿಚುವಲ್ ಅಪ್ರೂವಲ್ ಭಾಳ ಇಂಪಾರ್ಟೆಂಟ್. ಅದು PhD ಅನುಭವ ಅದು ಕೂಡ ಆ ರೀತಿಯಾಗಿರಲಿಕ್ಕೆ ನಾನು ಇಷ್ಟಪಡ್ತೇನೆ. 5ನೇದಾಗಿ, ನಿಮಗೆ ತಿಳಿದಿರುವ ಪ್ರಕಾರ ನಾವು ಎಂದಿಗೂ ಮುಖಸ್ತುತಿಯನ್ನು ಮಾಡುವವರಾಗಿರಲಿಲ್ಲ ಅನ್ನುವಂಥ 5ನೇ ವಚನ 1 ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದ 5ನೇ ವಚನದಲ್ಲಿ ನಾವು ನೋಡುವಾಗ, ತಿಳಿದಿರುವ ಪ್ರಕಾರ, ನಿಮಗೆ ತಿಳಿದಿರುವ ಪ್ರಕಾರ. ಹಾಗಾದರೆ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ವಿಷಯದಲ್ಲಿ ಭಾಳ ವಿಷಯಗಳು ತಿಳಿದಿರ್ತದೆ. ವಾವ್! ಆತ್ಮಿಕ ತಂದೆಯ ಸೇವೆ, ಜೀವನ, ಸಾಕ್ಷಿಯ ಬಗ್ಗೆ ಆತ್ಮಿಕ ಮಕ್ಕಳಿಗೆ ಚೆನ್ನಾಗಿ ತಿಳಿದಿರ್ತದೆ. ಆದ ಕಾರಣ ಅದರ ಬಗ್ಗೆ ನಿಮಗೆ ತಿಳಿದಿರುವ ಪ್ರಕಾರ ನಮ್ಮ ಲೈಫು ಧನದಾಶೆ ಇಂಥದ್ದು ಇರಲಿಲ್ಲ. ಅಂದರೆ ನಮ್ಮ ಜೀವನ ಪಾರದರ್ಶಕವಾಗಿದೆ. ಅವರ್ ಲೈಫ್ ಈಸ್ ಎ ಟ್ರಾನ್ಸ್ಪರೆಂಟ್ ಲೈಫ್. ಓಪನ್ ಬುಕ್ ಅಂತಾರಲ್ಲ, ಆ ರೀತಿಯಾಗಿ ತೆರೆದ ಪುಸ್ತಕವಾಗಿದೆ. ನಿಮಗೆಲ್ಲ ನಮ್ಮ ಬಗ್ಗೆ ಗೊತ್ತಿದೆ ಅಂತ ಹೇಳ್ತಾರೆ. ಮತ್ತು ಆ ರೀತಿಯಾಗಿ ಹೇಳಿಬಿಟ್ಟು ಇನ್ನೊಂದು ವಿಷಯವನ್ನು ಆತ್ಮಿಕ ತಂದೆ ಅಥವಾ ಆತ್ಮಿಕ ನಾಯಕರು ಆತ್ಮಿಕ ಮಕ್ಕಳಿಗೆ ಹೇಳುವಂಥ ಮಾತು 6ನೇದಾಗಿ ಏನಂದರೆ, ಇದಕ್ಕೆ ದೇವರೇ ಸಾಕ್ಷಿ. ಆತ್ಮಿಕ ಮಕ್ಕಳು ಸಾಕ್ಷಿ, ದೇವರು ಕೂಡ ಸಾಕ್ಷಿ ಆತ್ಮಿಕ ತಂದೆಯ ವಿಷಯದಲ್ಲಿ. ಅದನ್ನೇ ನಾವು 5ನೇ ವಚನದಲ್ಲಿ ನೋಡ್ತಿದ್ದೀವಿ. 6ನೇ ವಚನದಲ್ಲಿ ಏನಿದೆ ಅಂತ ನೋಡೋಣ. ನಾವು ಅಂದ ಹಾಗೆ 1 ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದಿಂದ ಅಧ್ಯಯನ ಮಾಡಿಕೊಳ್ತಿದ್ದೇವೆ. ಅದರಲ್ಲಿ 6ನೇ ವಚನಕ್ಕೆ ನಾವು ಬಂದಿದ್ದೇವೆ. 6ನೇ ವಚನದಲ್ಲಿ ನಾವು ನೋಡುವಾಗ ಏನಂತಿದೆ ಅಂತ ಹೇಳ್ಬಿಟ್ಟು ನೋಡುವಾಗ, ಆನರ್, ಮಾನವನ್ನು ಹುಡುಕುವುದರ ಬಗ್ಗೆ ಭಾಳ ಚೆನ್ನಾಗಿ ಇದೆ. 1 ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದ 6ನೇ ವಚನದ 2ನೇ ಭಾಗದಲ್ಲಿ, ಮನುಷ್ಯರಿಂದ ಬರುವ ಮಾನವನ್ನು ಅಥವಾ ನಿಮ್ಮಿಂದಾಗಲಿ, ಮನುಷ್ಯರಂತ ಜನರಲ್ಲಾಗಿ ಹೇಳಿಬಿಟ್ಟು ಈಗ ಪೌಲನು ನಿಮ್ಮಿಂದಾಗಲಿ ಅಂದರೆ ಆತ್ಮಿಕ ಮಕ್ಕಳಿಂದಾಗಲಿ ಇತರರಿಂದಾಗಲಿ ನಾವು ಹುಡುಕುವವರಾಗಿರಲಿಲ್ಲ. ವಾವ್! ಎಂಥ ಆತ್ಮಿಕ ತಂದೆ ನೋಡ್ರಿ, ಎಂಥ ಆತ್ಮಿಕ ನಾಯಕರು ಇವರು. ಅವರು ಮಾನವನ್ನು ಹುಡುಕಲಿಲ್ಲ. ಹೌದು, ಮುಂಚೆನೇ ಅದರ ಬಗ್ಗೆ ನಾವು ಮುಖಸ್ತುತಿಯನ್ನು ಮಾಡುವವರಲ್ಲ ಅಂತ ಹೇಳಿದ್ದಾರೆ. ಇಲ್ಲಿ ಕೂಡ ಭಾಳ ಸ್ಪಷ್ಟವಾಗಿ ಮಾನವನ್ನು ಹುಡುಕುವವರಾಗಿರಲಿಲ್ಲ, ಹುಡುಕಲಿಲ್ಲ. 8ನೇದಾಗಿ ನಾವೇನು ನೋಡ್ಕೊಳ್ತಾ ಇದ್ದೀವಿ ಅಂತ ಹೇಳಿದ್ರೆ, 1 ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದಿಂದ ಆತ್ಮಿಕ ತಂದೆ ಮತ್ತು ಆತ್ಮಿಕ ಮಕ್ಕಳ ನಡುವೆ ಇರುವಂಥ ಒಂದು ಸತ್ಸಂಬಂಧ ಅಥವಾ ಒಂದು ಸಂಬಂಧದ ಬಗ್ಗೆ ಇಲ್ಲಿ ಹೇಳಲಾಗಿದೆ. ಆದ ಕಾರಣ ಅದರಿಂದ ನಾವು ಕಲಿತಕ್ಕಂಥ ಪಾಠಗಳು 19 ಪಾಠಗಳಿದೆ. ಅದರಲ್ಲಿ 8ನೇ ಪಾಠ ಏನಂದರೆ, ತಾಯಿಯು ತನ್ನ ಮಕ್ಕಳನ್ನು ಪೋಷಿಸುವಂತೆ. ವಾವ್! ತಾಯಿ, ಆತ್ಮಿಕ ತಂದೆ ಆತ್ಮಿಕ ತಾಯಿಯಾಗಿ ಪೋಷಿಸುವಂತೆ, ನಿಮ್ಮ ಮೇಲೆ ಮಮತೆಯುಳ್ಳವರಾಗಿ. ನನಗಿನ್ನ
ಇದರ ಅನುಭವ ಜಾಸ್ತಿ ಬೇಕು, ಹೆಚ್ಚಾಗಬೇಕು. ನಾನು ನನ್ನ ಆತ್ಮಿಕ ಮಕ್ಕಳ ವಿಷಯದಲ್ಲಿ ತಾಯಿಯೋಪಾದಿಯಲ್ಲಿ, ವಾವ್, ಅದು ಅಂಥ ಅನುಭವ ನನಗೆ ಇಲ್ಲ. ಆದರೆ ಅದು ಮಮತೆಯಿಂದ, ಯಾವ ರೀತಿಯಾಗಿ ತಾಯಿ ಮಮತೆಯಿಂದ ಮಗುವನ್ನು ನೋಡ್ತಾಳೆ, ಆ ರೀತಿಯಾಗಿ ಆತ್ಮಿಕ ತಂದೆ ತನ್ನ ಮಕ್ಕಳನ್ನು ಮಮತೆಯುಳ್ಳವನಾಗಿ ನಾವು ನೋಡ್ತಕ್ಕದ್ದು. ಇದು 8ನೇ ಪಾಠ. 9ನೇದಾಗಿ, ಇದು ಕೂಡ ಭಾಳ ಪವರ್ಫುಲ್ ಆಗಿದೆ, ಭಾಳ ಶಕ್ತಿಯುತವಾಗಿದೆ. ನಾವೇನು ನೋಡ್ಕೊಳ್ತಿದ್ದೀವಿ ಅಂತ ಹೇಳಿದರೆ, ಆತ್ಮಿಕ ತಂದೆ ಮತ್ತು ಆತ್ಮಿಕ ಮಕ್ಕಳ ನಡುವೆ ಇರುವಂಥ ಸಂಬಂಧದಿಂದ ಕಲಿಯುವಂಥ 19 ಪಾಠಗಳು. ಅದರಲ್ಲಿ 9ನೇ ಪಾಠ ಏನಂತ ಹೇಳಿದರೆ 8ನೇ ವಚನದಲ್ಲಿದೆ, ದೇವರ ಸುವಾರ್ತೆಯನ್ನು ಕೊಡುವುದಕ್ಕೆ ಮಾತ್ರವಲ್ಲದೆ ನಿಮಗೋಸ್ಕರ ನಾವು ನಮ್ಮ ಪ್ರಾಣವನ್ನೇ ಕೊಡುವುದಕ್ಕೂ ಇಷ್ಟವುಳ್ಳವರಾಗಿದ್ದೇವೆ. ವಾವ್, ಎಂಥ ಮಹಾತ್ಯಾಗ, ಎಂಥ ಮಾತು, ಎಂಥ ಹೇಳಿಕೆ. ಹೌದು, ಬರೀ ಸುವಾರ್ತೆಯನ್ನು ನಂಬಿರಿ, ಅಥವಾ ಸುವಾರ್ತೆಯಲ್ಲಿ 2 ಟೈಪ್ ಇದೆ. ಒಂದು LKG ಸುವಾರ್ತೆ, ಯೇಸು ಸ್ವಾಮಿಯನ್ನು ನಂಬ್ರಿ ಅಂತ ಹೇಳಿಬಿಟ್ಟು. ಆದರೆ ಇನ್ನೊಂದು ಸುವಾರ್ತೆ, ಒಂದೇ ಸುವಾರ್ತೆನೇ, ಆದರೆ ಒಂದು ನಾಣ್ಯದ 2 ಕಡೆಗಳು. ಒಂದು ಕ್ರಿಸ್ತನ ಕುರಿತಾದ, ಪಾಪಕ್ಷಮೆಯ ಕುರಿತಾದ ಸುವಾರ್ತೆ. ಆದರೆ ಇನ್ನೊಂದು ಕಡೆ ಕ್ರಿಸ್ತನನ್ನು ಸಂಪಾದಿಸಿಕೊಳ್ತಕ್ಕಂಥ ಒಂದು ಸುವಾರ್ತೆ, ಅದು ಮಹಿಮೆಯುಳ್ಳ ಸುವಾರ್ತೆ. 2ನೇ ಕೊರಿಂಥ 4ನೇ ಅಧ್ಯಾಯದಲ್ಲಿರುವಂಥ ಸುವಾರ್ತೆ. ಆ ಸುವಾರ್ತೆಯನ್ನು, ಅಂದರೆ 2ನೇ ಸುವಾರ್ತೆ 2ನೇ ಭಾಗವನ್ನು ಈ ಪ್ರಪಂಚದ ದೇವರು ಮರೆ ಮಾಡಿದ್ದಾನೆ. ಆದರೆ ಇಲ್ಲಿ ನೋಡುವಾಗ ಬರೇ ಸುವಾರ್ತೆ ಸಾರಲಿಕ್ಕಲ್ಲ, ನನ್ನ ಪ್ರಾಣ ಕೊಡಲಿಕ್ಕೆ ನಮಗೆ ಇಷ್ಟನೇ. ಇದು ಆತ್ಮಿಕ ತಂದೆ ಮಕ್ಕಳ ನಡುವೆ ಇರುವಂಥ ಒಂದು ಸಂಬಂಧದಲ್ಲಿ ಕಲಿಯತಕ್ಕಂಥ ಪಾಠ. 10ನೇದಾಗಿ, ನಾಟ್ ಟು ಬಿ ಬರ್ಡನ್ಸಮ್, ಭಾರವಾಗಿರಬಾರ್ದು. ಆತ್ಮಿಕ ತಂದೆ ಆತ್ಮಿಕ ಮಕ್ಕಳ ವಿಷಯದಲ್ಲಿ ಯಾರ ಮೇಲೇನೂ ಭಾರ ಹಾಕಬಾರ್ದು. 1ನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದ 9ನೇ ವಚನ. ಇನ್ನೂ 9 ಪಾಠಗಳು ಕಲಿಯುವಂಥದ್ದಿದೆ, ಬೇಗ ನಾವು ಕಲಿತ್ಕೊಳ್ಳೋಣ. 1ನೇ ಥೆಸಲೋನಿಕೆ 2ನೇ ಅಧ್ಯಾಯದಲ್ಲಿ 11ನೇ ಪಾಠ ಏನಂತ ಹೇಳಿದರೆ, 10ನೇ ವಚನದಲ್ಲಿ ನಾವು ಎಷ್ಟು ಪವಿತ್ರರಾಗಿಯೂ ನೀತಿವಂತರಾಗಿಯೂ ನಿರ್ದೋಷಿಗಳಾಗಿಯೂ ನಡ್ಕೊಂಡಿದ್ದೇವೆಂಬುದಕ್ಕೆ ನೀವೇ ಸಾಕ್ಷಿಗಳು. ಈಗಾಗಲೇ ನಮ್ಮ ಬಗ್ಗೆ ನಿಮಗೆ ತಿಳಿದಿರುವ ಪ್ರಕಾರ ಎಂಬುದಾಗಿ 5ನೇ ವಚನದಲ್ಲಿ ಅವರ ಬಗ್ಗೆ ಕೆಲವು ವಿಷಯಗಳು ಹೇಳ್ತಾರೆ. ಆದರೆ ಇಲ್ಲಿ ನೀವೇ ಸಾಕ್ಷಿಗಳು. ದೇವರ ಸಾಕ್ಷಿ ಹೌದು, ಅದು ಇದೆ 10ನೇ ವಚನದಲ್ಲಿ. ಆದರೆ ನೀವೇ ಸಾಕ್ಷಿಗಳು. ಈಗಾಗಲೇ ಒಂದು ಸಾರಿ ದೇವರೇ ಸಾಕ್ಷಿ ಎಂಬುದಾಗಿ 5ನೇ ವಚನದಲ್ಲಿ ಹೇಳ್ಬಿಟ್ಟು ಈಗ ಮತ್ತೊಂದು ಆವೃತ್ತಿ ನೀವೇ ಸಾಕ್ಷಿಗಳು. ದೇವರಲ್ಲದೆ ದೇವರೊಂದಿಗೆ ನೀವೇ ಸಾಕ್ಷಿಗಳು. ಅದು ಕೂಡ ನಾವು ನೋಡಿಕೊಳ್ಳತಕ್ಕಂಥ ಒಂದು ಸಂಗತಿ. ಮತ್ತು 11ನೇ ವಚನದಲ್ಲಿ ಮತ್ತೊಂದು ಆವೃತ್ತಿ, ತಂದೆಯು ತನ್ನ ಮಕ್ಕಳಿಗೆ ಹೇಗೋ ಅಂತ ಹೇಳ್ಬಿಟ್ಟು, ಅಂದರೆ ಆತ್ಮಿಕ ತಂದೆ ಬಗ್ಗೆ ನಾವು ನೋಡ್ತಿದ್ದೀವಲ್ಲ, ಆದ ಕಾರಣ ಆತ್ಮಿಕ ತಂದೆಯ ಮಕ್ಕಳ ಸಾಕ್ಷಿಯನ್ನು ಅಪೇಕ್ಷಿಸುವಂಥದ್ದು. 12ನೇದಾಗಿ ನೋಡುವಾಗ ವಾಕ್ಯ ಸ್ವೀಕಾರ. ಆತ್ಮಿಕ ತಂದೆ ಆತ್ಮಿಕ ಮಕ್ಕಳಿಗೆ ವಾಕ್ಯವನ್ನು ಸಾರುವಾಗ ಅವರು ಹೇಗೆ ಸ್ವೀಕಾರ ಮಾಡಿದ್ರು ಅಂತ ಹೇಳ್ಬಿಟ್ಟು ನೋಡುವಾಗ ನೋಡ್ರಿ, 13ನೇ ವಚನದಲ್ಲಿ ಈ ರೀತಿಯಾಗಿದೆ, ದೇವರ ವಾಕ್ಯವನ್ನು ನಮ್ಮಿಂದ, ಅಂದರೆ ಆತ್ಮಿಕ ತಂದೆಯಿಂದ ಅಥವಾ ಆತ್ಮಿಕ ನಾಯಕರಿಂದ ನೀವು ಕೇಳಿದಾಗ, ಅಂದರೆ ಆತ್ಮಿಕ ಮಕ್ಕಳಾದ ನೀವು ಕೇಳಿದಾಗ ಅದನ್ನು ಮನುಷ್ಯರ ವಾಕ್ಯವೆಂದೆಣಿಸದೆ, ವಾವ್, ಎಂಥ ಮಾತು. ಕೆಲವು ಸರಿ ಇದು ಮನುಷ್ಯರ ಮಾತು ಅಂತ ತಿಳ್ಕೊಳ್ತೀವಿ, ಯಾರಾದರೂ ಮಾತಾಡಿದ್ರೆ. ಮನುಷ್ಯರ ವಾಕ್ಯವೆಂದೆಣಿಸದೆ ನಿಜವಾಗಿಯೂ
ದೇವರ ವಾಕ್ಯವೆಂದೇ ತಿಳಿದು ಅಂಗೀಕರಿಸಿದ್ದಕ್ಕಾಗಿ ನಾವಂತೂ ಎಡೆಬಿಡದೆ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. 1 ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದ ಈ ಒಂದು 13ನೇ ವಚನದಲ್ಲಿ ಈ ಮಾತು ಬರೆದಿರುವಂಥ ನೋಡ್ತೀವಿ. ಆತ್ಮಿಕ ತಂದೆ ಸಾರುವಂಥದ್ದನ್ನು ಆತ್ಮಿಕ ಮಕ್ಕಳು ದೇವರ ವಾಕ್ಯವೇ, ಮನುಷ್ಯರ ವಾಕ್ಯ ಅಲ್ಲ, ಆತ್ಮಿಕ ತಂದೆಯ ಕೇವಲ ಮಾತಲ್ಲ ಅಂತ ಹೇಳ್ಬಿಟ್ರು, ದೇವರ ಮಾತು. 14ನೇ ವಚನದಲ್ಲಿ 13ನೇ ಒಂದು ಪಾಠ ಇದೆ. ಅದೇನೆಂದರೆ ಅನುಸರಿಸುವುದು. ಆತ್ಮಿಕ ತಂದೆ ನೀಡುವಂಥ ಒಂದು ಸರ್ಟಿಫಿಕೇಟ್ ಏನಂತ ಹೇಳಿದ್ರೆ, ನೀವು ಸಭೆಗಳನ್ನು ಅನುಸರಿಸ್ತಾ ಇದ್ರಿ, ಯು ಆರ್ ಫಾಲೋವಿಂಗ್ ದ ಚರ್ಚಸ್. ಅದು ಕೂಡ ನಾವು ಕಲಿತಕ್ಕಂಥ ಒಂದು ಪಾಠ. 14ನೇದಾಗಿ ಹೌದು, ಕಷ್ಟ ಸಂಕಟ ಅನುಭವಿಸುವಂಥದ್ದು. ಈ ಬಗ್ಗೆ 14ನೇ ವಚನದಲ್ಲಿ ನೀವು ಸಹ ಸ್ವದೇಶೀಯರಿಂದ ಅನುಭವಿಸಿದ್ರಿ. ಹೌದು, ಅದು ಆತ್ಮಿಕ ತಂದೆಗೆ ಅದು ಗುರುತಿದೆ, ನೆನಪಿದೆ, ಅದರ ಗ್ರಹಿಕೆ ಇದೆ. ಮತ್ತು 15ನೇ ಒಂದು ಚೆನ್ನಾಗಿದೆ, ಇದು ನನಗಿಷ್ಟ. ಇದು 1 ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದ 17ನೇ ವಚನದಲ್ಲಿ, ನಾವು ದೈಹಿಕವಾಗಿ ನಿಮ್ಮನ್ನು ಬಿಟ್ಟು ಸ್ವಲ್ಪ ಕಾಲ ಅಗಲಿದರು ಹೃದಯದಲ್ಲಿ ಅಗಲದೆ. ಆತ್ಮಿಕ ತಂದೆ ಆತ್ಮಿಕ ಮಕ್ಕಳನ್ನು ಹೃದಯದಲ್ಲಿ ಇಟ್ಕೊಂಡಿರ್ತಾನೆ. ಇದು 15ನೇ ಪಾಠ. 16ನೇದಾಗಿ ಬಹಳ ಚೆನ್ನಾಗಿದೆ. 19ನೇ ವಚನಕ್ಕೆ ಬಂದಾಗ, ನೀವೇ ನಮ್ಮ ನಿರೀಕ್ಷೆ, ಯು ಆರ್ ಮೈ ಹೋಪ್. ಹೌದಲ್ವಾ? ರೋಮ 15:13 ದೇವರು ನಿರೀಕ್ಷೆ ಅಂತ, ಆದರೆ ಇಲ್ಲಿ ನೀವೇ ಆತ್ಮಿಕ ಮಕ್ಕಳೇ ಆತ್ಮಿಕ ತಂದೆಗೆ ನಿರೀಕ್ಷೆ ಮಾತ್ರ ಅಲ್ಲ. ಅದೇ 19ನೇ ವಚನದಲ್ಲಿ ಇನ್ನೊಂದು ಮಾತಿದೆ. 1 ಥೆಸಲೋನಿಕ 2:19 ನೀವೇ ನಮ್ಮ ಆನಂದ ಅಥವಾ ಸಂತೋಷ. ಆತ್ಮಿಕ ತಂದೆಯ ಆನಂದ ಆತ್ಮಿಕ ಮಕ್ಕಳೇ. 18ನೇ ಒಂದು ಪಾಠ, ನೀವೇ ನಮ್ಮ ಕಿರೀಟ. ಯು ಆರ್ ಮೈ ಕ್ರೌನ್. ಹೌದು, ಆತ್ಮಿಕ ತಂದೆಯ ಕಿರೀಟ ಯಾರು? ಆತ್ಮಿಕ ಮಗು, ಆತ್ಮಿಕ ಮಕ್ಕಳು. ಕೊನೆಯದಾಗಿ 19ನೇ ಪಾಠ ನಾವು ಕಲಿಯುವಂಥದ್ದು 1 ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದ 20ನೇ ವಚನದಲ್ಲಿ, ನೀವೇ ನಮ್ಮ ಮಹಿಮೆ. ಆತ್ಮಿಕ ತಂದೆಯ ಮಹಿಮೆ ಯಾರು? ಆತ್ಮಿಕ ಮಕ್ಕಳು. ಇಷ್ಟೊಂದಿದೆ ಅಲ್ವಾ? 19 ಪಾಠಗಳು. 1 ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದಿಂದ ಆತ್ಮಿಕ ತಂದೆ ಮತ್ತು ಆತ್ಮಿಕ ಮಕ್ಕಳ ನಡುವೆ ಇರುವ ಸಂಬಂಧದಿಂದ ಕಲಿಯತಕ್ಕಂಥ 19 ಪಾಠಗಳನ್ನು ನಾವು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.